ಮ್ಯಾಮ್ ನಿಮ್ಮ ಹೆಸರು? ಶಾಂತ. ಶಾಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಈ ವರ್ಷ ಬರ್ತಾ ಇರೋದು. ಓಕೆ. ನಿಮ್ಮ ಮನೆ ಹತ್ರನೇನಾ? ಇಲ್ಲ, ದೂರ ಇದೆ. ಎಲ್ಲಿಂದ ಬಂದಿರೋದು? ಇಲ್ವಾಲದಿಂದ ಬಂದಿದ್ದೀರಾ? ಅದೇನೆ ವಿನಾಯಕ್ ಗಾರ್ಡನ್ ಸಿಟಿ. ಅಷ್ಟು ದೂರಿಂದ ಬಂದಿದ್ದೀರಾ? ಯಾವ್ಯಾವಾಗ ಬರ್ತೀರಾ? ದಿನ ಬರ್ತೀರಾ? ಹಾಂ, ಓಕೆ. ಸೊ ಕೋರ್ಸ್ಗಳಿಗೆ ಸೇರ್ಕೊಂಡಿದ್ದೀರಾ? ಓಕೆ. ನಿಮ್ಗೆ ಹೇಗೆ ಗೊತ್ತಾಯಿತು ಇಲ್ಲಿ ಪ್ಲೇಸ್ ಬಗ್ಗೆ? ಇನ್ಸ್ಟಾಗ್ರಾಮು. ಓಕೆ. ಸರ್ಚ್ ಮಾಡ್ತಾ ಇದ್ದಾಗ ಗೊತ್ತಾಯಿತು. ಓಕೆ. ಸೊ ಇವಾಗ ಏನು ಅನಿಸುತ್ತೆ ನಿಮ್ಗೆ ಇಲ್ಲಿ ಬಂದ ಮೇಲೆ? ಹೇಗೆ ಅನಿಸ್ತಾ ಇದೆ? ಇಲ್ಲ, ಖುಷಿ ಆಗ್ತಾ ಇದೆ. ದಿನಕ್ಕೆ ಎಷ್ಟು ಅವರ್ ಬರ್ತೀರಾ ಇಲ್ಲಿ? ಇವತ್ತೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ಯಾಟರ್ಡೆ ಸಂಡೇ ಮಾತ್ರ. ಓಕೆ. ಯಾವ್ಯಾವ ಪೇಂಟಿಂಗ್ ಕಲ್ತಿದ್ದೀರಾ ಇಷ್ಟರೊಳಗಡೆ? ಯಾವ್ಯಾವ ಪೇಂಟಿಂಗ್ ಕಲ್ತ್ಕೊಂಡಿದ್ದೀರಾ ಇಷ್ಟರೊಳಗಡೆ? ಇಲ್ಲಿ ಮ್ಯೂರಲ್ ಕಟ್ಟಿದ್ದೀನಿ, ಕೇರಳ ಮ್ಯೂರಲ್ ಪೇಂಟಿಂಗು. ಇದು ಪಿಚ್ವಾಯಿ. ಇದು ಪೋರ್ಟ್ರೇಟ್ ಪೋರ್ಟ್ರೇಟ್. ನಿನ್ನ ಹೆಸರು? ಎಲ್ಲಿ ಓದೋದು? ಕೌಟಿಲ್ಯ ವಿದ್ಯಾಲಯ. ಕೌಟಿಲ್ಯ ವಿದ್ಯಾಲಯದಲ್ಲಿ ಓದ್ತೀಯಾ? ಓಕೆ. ಎವ್ರಿ ಸ್ಯಾಟರ್ಡೆ ಬರ್ತೀಯಾ ಇಲ್ಲಿಗೆ? ಹಾಂ, ಸ್ಯಾಟರ್ಡೆ ಸಂಡೇ ಬರ್ತೀಯಾ ಇಲ್ಲಿಗೆ? ಎಷ್ಟು ದಿವಸದಿಂದ ಬರ್ತಿದ್ಯಾ? ಇವತ್ತು ಬಂದಿದ್ಯಾ? ಪ್ರೀತಿಯ ವೀಕ್ಷಕರೇ, ನಿನ್ನೆ ನೀವು ನೋಡಿದ ಸ್ಥಳದ ಬಗ್ಗೆ ನೀವೀಗಾಗಲೇ ಗೂಗಲ್ ಮಾಡಿ ಹುಡುಕಿರ್ಬೋದು. ಆದರೂ ಗೊತ್ತಾಗಿಲ್ವಾ? ಹಾಗಿದ್ರೆ ಕೇಳಿ. ಇದು ಮೈಸೂರಿನ ದ ಹಾಬಿ ಪ್ಲೇಸ್. ಮೈಸೂರಿನ ಆಕಾಶವಾಣಿ, ಶ್ರೀರಾಮಕೃಷ್ಣ ಮಠ ಎಲ್ಲ ದಾಟಿದ ನಂತರ ಸಿಗುವ ಸರ್ಕಲ್ನಲ್ಲಿ ಎಡಕ್ಕೆ ತಿರುಗಿದರೆ ದೇವಸ್ಥಾನ ರಸ್ತೆ, ಟೆಂಪಲ್ ಸ್ಟ್ರೀಟ್ ಶುರುವಾಗುತ್ತೆ. ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಿಗುವ ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲೇ ಇದೆ ಈ ಸ್ಥಳ. ಓ, ಗೊತ್ತಾಯ್ತು ಅಂತೀರಾ? ಸರಿ. ಇಲ್ಲಿ ಕೇವಲ ಪೇಂಟಿಂಗ್ ಒಂದೇ ಮಾಡಬಹುದಾ? ಇಲ್ಲಿ ಕುಂಬಾರಿಕೆ ಕೂಡ ಮಾಡಿ ಸಂತೋಷ ಪಡಬಹುದು. ₹350 ಕೊಟ್ಟರೆ ಒಂದು ಮುದ್ದೆ ಮಣ್ಣು ತೆಗೆದುಕೊಂಡು ಹದ ಮಾಡಿ ಪುಟ್ಟ ಮಡಿಕೆ ಮಾಡಲು ಹೇಳ್ಕೊಡ್ತಾರೆ. ಬನ್ನಿ, ನಾವೀಗ ಶಿಶಿರ ಒಂದು ಮಡಿಕೆಯನ್ನು ಮಾಡ್ತಾ ಇದ್ದಾನೆ. ಅವನು ಹೇಗೆ ಮಾಡ್ತಾನೆ ಅದೊಂದು ಪ್ರೊಸೀಜರ್ ಪೂರ್ತಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈ ಥರ ಏಪ್ರನ್ ಕಟ್ಕೊಳ್ತಾರೆ. ಶಿಶಿರ ಏಪ್ರನ್ ಕಟ್ಕೊತಾ ಇದ್ದಾನೆ. ಏಪ್ರನ್ ಕಟ್ಟು ಮುಗಿದ ಮೇಲೆ ಮಣ್ಣು ಹದ ಮಾಡಿಸಿ ಆಮೇಲೆ ಮಡಿಕೆ ಪಾಟು, ಚಿಕ್ಕ ಚಿಕ್ಕ ಪಾಟು ಅವರವ್ರ ಸೈಜಿಗೆ ಅವರವರ ಇಷ್ಟಕ್ಕೆ ತಕ್ಕಂತೆ ಏನು ಪಾಟ್ನ ಮಾಡ್ತಾರೆ. ನೋಡ್ಕೊಂಬರೋಣ ಬನ್ನಿ. ಏನು ಮಾಡಬೇಕು? ಆಯಿತಾ? ಡನ್. ಆಯಿತು, ಡನ್. ನೋಡಿ, ಈ ಥರ ಮಣ್ಣು ಹದ ಮಾಡ್ಕೋತಾರೆ. ಚಿನ್ನ ಇದೆ. ಅವನು ಯೂಟ್ಯೂಬಲ್ಲಿ ಏನು ನೋಡಿರೋಲ್ಲ ಎಲ್ಲ ನೋಡಿರ್ತಾನೆ ಕುತ್ಕೊಂಡು. ಸ್ಲೀವ್ ಎಲ್ಲ ಮೇಲೆ ಸ್ಲೀವ್ಸ್ ಎಲ್ಲ ಮೇಲೆ ಏನೇನು ಹೆಸರು? ಶಿಶಿರ್. ನೀವು ಯಾವ ಊರು ಕೇಳಬೇಕು? ನಿಮ್ಮ ಹೆಸರೇನು ಅಂತ ನೀವು ಕೇಳಬೇಕು ವಾಪಸ್ಸು.
ನನ್ನ ಹೆಸರು ಸ್ಟೀಫನ್ ರಾಜು ಅಂತ. ಏನು ಹೇಳಕ್ಕೆ ಬರುತ್ತಾ ನಿಂಗೆ? ಹಾಂ, ಸೊ ನೀ ಯಾವ ಥರ ಬೇಕು ಆ ಥರ ಮಾಡ್ಕೋಬೇಕು. ಹಿಂಗೆ ಹಿಂಗೆ ಮೇಲೆ ಇಲ್ಲ ಇಲ್ಲ ಅದೇನೆ, ಅದು ಫಸ್ಟು ಇದನ್ನ ಬಾಲ್ ಮಾಡಬೇಕು. ಎಲ್ಲ ಕಡೆಯಿಂದ ರೆಡಿ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಕ್ಲೇ ತೊಗೊಬೇಕು. ಇದಕ್ಕೆ ಸ್ಟಿಕ್ ಮಾಡು. ಅಣಿಸ್ಬೇಕಲ್ವಾ? ಇದು ಬರುತ್ತಾ? ಮೇಲೆ ಕೆತ್ಕೊಂಡು ಬಡೆ ಸರಿ ಇನ್ನು ಬೇಕು ಕೂತ್ಕೊಡು. ಪ್ರೆಸ್ ಮಾಡೋದನ್ನ ಪ್ರೆಸ್ ಮಾಡಿ. ಹಾಂ, ಸೊ ಈಗ ಹೀಗೆ ಸ್ಪ್ರೆಡ್ ಮಾಡು ನೋಡೋಣ. ಸ್ಪ್ರೆಡ್ ಮಾಡಿ. ನೀರಲ್ಲಿ ಒದ್ಕೊಬೇಕಾ? ಕ್ಲೇ ಡ್ರೈ ಮೇಲೆ ಹೋಗುತ್ತೆ. ಸ್ಟಾಪ್ ಮಾಡೋದಿಲ್ಲ, ಬಿಟ್ಬಿಟ್ರೆ ಸ್ಟಾಪ್. ಪ್ರೆಸ್ ಇಟ್ ಬ್ಯಾಕ್, ಪ್ರೆಸ್ ಇಟ್ ಬ್ಯಾಕ್. ಹಿಂದೆ ಪ್ರೆಸ್ ಮಾಡುತ್ತೆ. ಹಿಂದೆ ಹಿಂದೆ ಹೊತ್ತು ಹಿಂದೆ ಗೊತ್ತು. ಹಿಂದೆ ಹಿಂದೆ ಅಲ್ಲಿ. ಹಾಂ, ಇವಾಗ ಇಲ್ಲಿ ಕ್ಲೇ ಸ್ಟಿಕ್ ಮಾಡ್ಕೊಬೇಕು ಆಯಿತಾ. ಒಂದು ಫಿಂಗರಲ್ಲಿ ಇಡು, ಒಂದು ಬೆರಳಲ್ಲಿ ಇಡು. ಮುಂದೆ ಬಾ, ಮುಂದೆ ಬಂದು ಕುತ್ಕೋ. ಸ್ಪಿನ್ ಮಾಡು. ಗಟ್ಟಿಯಾಗಿ ಹಿಡ್ಕೊಬೇಕು ಕೈನ. ಈ ಕಾರ್ನರ್ಸ್ ಎಲ್ಲ ಸೀಲ್ ಹಾಕ್ಬೇಕು. ಹೌದಾ? ಸೀಲ್ ಆದಮೇಲೆ ಎರಡು ಕೈನ ನೀರಿಗೆ ಬಿಟ್ಟು ಮಾಡು. ಎರಡು ಕೈನು ನೀರಲ್ಲಿ ಇಟ್ಬಿಟ್ಟು ಅದು ಹಾಂ, ಎರಡು ಕೈ ಆ ಕಡೆ ಈ ಕಡೆ ಇಟ್ಬಿಟ್ಟು ಈಗ ರೈಟ್ ಲೆಫ್ಟ್ ಓಕೆನಾ. ಫುಲ್ ಸ್ಪೀಡ್ ಮಾಡು. ಫುಲ್ ನಿಧಾನ ನಿಧಾನ ನಿಧಾನ. ಹಿಡ್ಕೊಂಡು ಕಂಟ್ರೋಲ್ ಮಾಡು. ಅಳ್ಳಾಡ್ತಾ ಇದ್ದಾರೆ ಮೇಲಿಂದ ಹೀಗೆ ಹಿಡ್ಕೊ. ತಿರ್ಗಾ ನೀರು ಡಿಪ್ ಮಾಡು ಕೈನ. ಸೊ ಕ್ಲೇ ಕೈಯಲ್ಲಿದ್ದಾಗ ನಮ್ಮ ಬಾಡಿ ಹೀಟ್ಗೆ ಕ್ಲೇ ಡ್ರೈ ಆಗಿಬಿಡುತ್ತೆ ಬೇಗ. ಅವಾಗ ನೀರಿಗೆ ಹತ್ತಿ ನಾವು ಕೈ ಹಿಡ್ಕೊತಾ ಇರ್ತೀವಿ ಆಯಿತಾ. ಹಾಂ, ಹಿಡ್ಕೊಳ್ಳಿ. ಅದು ಶೇಪ್ ಆವಾಗ ಬರುತ್ತೆ ಚಿನ್ನ. ಶೇಕ್ ಆಗ್ತಾ ಇದೆ ಅಲ್ವಾ ಕ್ಲೇ, ಹಾಂ, ಅದನ್ನ ನೀನು ಕಂಟ್ರೋಲ್ ಮಾಡಿ ನಿಲ್ಲಿಸ್ಬೇಕು. ಶೇಕ್ ಆಗ್ತಾ ಇಲ್ಲಾಂದ್ರೆ ಕಿತ್ತು ಬಂದುಬಿಡುತ್ತಲ್ವಾ. ತಿರ್ಗಾ ನೀರಿಗೆ ಡಿಪ್ ಮಾಡಿ ಹೋಲ್ಡ್ ಮಾಡು. ಇನ್ನೊಂದ್ಸತಿ ಅಲ್ಲಿ ನಿಮಗೆ ಅಳ್ಳಾಡೋದು ನಿಲ್ಲ ತನಕನೂ ನೀನು ಅಧ್ಯಾಯ ಮಾಡ್ತಾ ಇರು. ಇಲ್ಲಿಂದ ಇದನ್ನು ಮಾಡ್ಬೋದಾ? ಏನಿಲ್ಲ, ಸುಮ್ಮನೆ ಡಿಪ್ ಮಾಡಿ ಹೋಲ್ಡ್ ಮಾಡಬೇಕು. ಓ, ಹಿಂಗೂ ಮಾಡ್ಬೋದಾ? ನೀ ಯಾವ ಥರ ಬೇಕಾದರೂ ಶೇಪ್ ಮಾಡ್ಕೊಡ್ಬೋದು. ಹೌದಾ? ಫಸ್ಟ್ ಇದು ಸೆಂಟ್ರಿಂಗ್ ಆಗ್ಬೇಕು. ಇದು ಗೊತ್ತಿತ್ತಿಲ್ಲ, ಯೂಟ್ಯೂಬಲ್ಲಿ ನೋಡಿದ್ದೀನಿ. ಯೂಟ್ಯೂಬಲ್ಲಿ ತೋರಿಸ್ತಾರೆ ನಿಮಗೆ. ಸುಮ್ಮನೆ ಕೈ ಇಟ್ಟಂಗೆ ಒಂದು ಪಾಟ್ ಆಗ್ತದೆ. ಮಾಡೋದಕ್ಕೆ ಎಷ್ಟು ಏನೇನೆಲ್ಲ ಇದೆ. ಸೊ ಈ ಥರ ಸೆಂಟ್ರಿಂಗ್ ಮಾಡ್ಕೊಬೇಕು. ಇದು ಸೆಂಟ್ರಿಂಗ್ ಅಂದರೆ ಏನು ಗೊತ್ತಾ? ಫಸ್ಟು ಗೊತ್ತಿಲ್ಲ. ಇದು ರೆಡಿ ಮಾಡ್ಕೊಬೇಕು. ಈ ಥರ ಯಾವ್ದು ಸ್ಟಿಲ್ ಆಗಿರಬೇಕು ಆಯಿತಾ. ಈ ಕಡೆ 50%, ಈ ಕಡೆ 50%. ಇದು ಸೆಂಟರಲ್ಲಿ ಹೋಲ್ ಮಾಡಬೇಕು ಆಯಿತಾ. ಓಕೆ, ಇವಾಗ ವೀಲ್ ಸ್ಪೀಡ್ನ ಕಡಿಮೆ ಮಾಡ್ಕೊ. ಮೀಡಿಯಮ್ ಮೇಲೆ ತೊಗೊಂಡು ಮೀಡಿಯಮ್ ಹೆಂಗೆ ಮಾಡೋದು? ಪ್ರೆಸ್
ಪ್ರೆಷರ್ ಹಾಕ್ಬಾರ್ದು ತಿರ್ಗಾ ಕೈ ನೀರು ಹತ್ಕೊ. ಹಾಂ ಸಾಕು. ಈಗ ಚೆನ್ನಾಗಿ ನಾನು ಇದು ನೋಡಿದ್ದೀನಿ. ಮಾಡು. ಹಾಗೇ ಹೀಗೆ ಕೈ ಇದ್ರ ಮೇಲೆ ಸಪೋರ್ಟ್ ತಗೋ. ಇದ್ರ ಮೇಲೆ ಕೈ ಇಟ್ಕೊ. ಕೈ ನೋಡಪ್ಪ. ಇಲ್ಲಿ ಕೈ ಏರಲ್ಲಿ ಇಟ್ಕೊಂಡ್ರೆ ಈಗ ಇಟ್ಕೋ ಕೈನ. ಕ್ಲೇ ಹಿಡಿಬೇಕು. ಸರ್ ಹೆಂಗ್ ಇಟ್ಕೊತಾರೆ ನೋಡ್ಬೇಕು ನೀನು. ಸರ್ ಹೇಳ್ಕೊಟ್ಟ ಹಂಗೆ ಫಾಲೋ ಮಾಡಬೇಕು. ಕೈ ಕ್ಲೇ ಮೇಲೆ ಶೇಕ್ ಆಗ್ತಾ ಹಾಗೇ ಸ್ಪ್ರೆಡ್ ಮಾಡಿಲ್ಲ ಬಿಡ. ಫಸ್ಟ್ ಟ್ರೈ ಇದೆ. ಫಸ್ಟ್ ಟ್ರೈ ಅಲ್ವಾ? ಅವನಿಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಏನು ಗಟ್ಟಿ ಕಿತ್ತಾಕೆ ಮೆಲ್ಲ ಇದನ್ನ ಕೈ ಕ್ಲೀನ್ ಮಾಡ್ತಾರೆ. ಸ್ಪಂಜನ್ನು ಯೂಸ್ ಮಾಡ್ತಾರಲ್ವಾ? ಸ್ಪಂಜ್ ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಕೇಳು. ಲೆಫ್ಟ್ ಹ್ಯಾಂಡ್ ಆನ್ ದ ರೈಟ್ ಸೈಡ್ ಇಟ್ಕೊಬೇಕು. ಹೀಗೇ ಲಿಫ್ಟ್ ಮಾಡ್ಬೇಕು ಮೆಲ್ಲ. ಮಾತ್ರ ಚೆನ್ನಾಗಿ ಮೇಲೆ ಎಲ್ಲ ತೆಗಿಬೇಕು. ಒಂದೇ ಲೆವೆಲಲ್ಲಿ ಮೇಲೆ ಬರ್ಬೇಕು ಅದೆಲ್ಲ. ಹೀಗೆ ಇವಾಗ ಅಲ್ಲಿ ಮೇಲ್ಗಡೆ ಅಳ್ಳಾಡ್ತಾ ಇತ್ತಲ್ವಾ, ಇಲ್ಲಿ ಹೊಡೆದೋಗ್ಬಿಟ್ಟೈತಲ್ವಾ, ಅದನ್ನ ಏನು ಮಾಡೋದು? ಕಟ್ ಮಾಡಿ ತೆಗೆದುಬಿಡ್ಬೋದು. ಕಟ್ ಮಾಡಿ ತೆಗೆದುಬಿಡ್ಬೋದು. ಅದನ್ನ ರೀಯೂಸ್ ಮಾಡ್ಬೋದು. ಇದನ್ನ ಡ್ರೈ ಮಾಡಿ ಅದಾದ್ಮೇಲೆ ರಿಯೂಸ್ ಮಾಡಬೇಕು. ಇವಾಗಲೇ ರಿಯೂಸ್ ಮಾಡಬಾರ್ದು. ಅಥವಾ ಹಾಳಾಗುತ್ತೆ. ಹಾಳಾಗಲ್ಲ. ಇವಾಗ ఎక్కువಗೆ ಇಲ್ಲ ಮಗು ಥರ ಅನ್ಬೋದು. ಅದೇ ಮುಚ್ಚು ಮೇಲ್ಗಡೆಲ್ಲ ಸ್ಲೋವಾಗಿ ಹೀಗೆ ಮಾಡಿ ಹೀಗೆ ಎಲ್ಲ ಸಾಕು. ಚೆನ್ನಾಗಿ ಸ್ಲೋವಾಗಿ ಹಾಗೇ ಮುಚ್ಚು. ಸೂಪರ್. ಮೇಲ್ಗಡೆಯಿಂದ ಸ್ಲೋವಾಗಿ ಹಂಗೆ ನಿಧಾನಕ್ಕೆ ಒಳಗಡೆ ಮಾಡ್ತಾ ಬರ್ಬೇಕು. ಏನು ಮಾಡ್ತಾ ಇದ್ರಲ್ಲಿ ನೀನು? ಇದರಲ್ಲಿ ನಾನು ಯಾವ್ದಾದ್ರು ನನ್ನ ಫೇವ್ರೇಟ್ ಗಿಡ ನೆಡ್ತೀಯಾ? ಇದು ಗಿಡ ನೆಡೋದಕ್ಕೆ ಇದು ಬೇಕಿಂಗ್ ಹಾಕ್ಬೇಕು. ಫೈರ್ ಮಾಡ್ತೀವಿ ನಾವು ಇದನ್ನ. ಸೊ ಅದು ಫೈರ್ ಆಗ್ಬೇಕಂತಂದ್ರೆ ಡಿಫ್ರೆಂಟ್ ಅಲ್ಲ. ಇದೇ ಪಾಟು ಒಂದು 15ರಿಂದ 20 ದಿನ ಒಣಗಬೇಕು. 15ರಿಂದ 20 ದಿನ ಒಣಗಾದ್ಮೇಲೆ ನಮ್ಮ ಹತ್ರ ಎಲೆಕ್ಟ್ರಿಕ್ ಕಿಲನ್ ಇದೆ. ಸೊ ಆ ಕಿಲನಲ್ಲಿ ಹಾಕಿ ಬೇಕ್ ಮಾಡ್ತೀವಿ. ಒಂದೇ ಸಲ ಒಂದು 50-60 ಪಾಟ್ ಹಾಕಿ ಬೇಕ್ ಮಾಡ್ತೀವಿ. ಸೊ ಇವತ್ತು ಮಾಡೋದ್ರೆ ಒಂದು 15 ಡೇಸ್ ಮೇಲೆ ತಗೊಬೇಕಾ? ಇಲ್ಲ ಫೈರಿಂಗ್ ಬಂದ್ಬಿಟ್ಟು ನಾವು ಬರೀ ಒಂದು ಸಿಂಗಲ್ ಪಾಟ್ಗೆ ಫೈರಿಂಗ್ ತಗೊಳ್ಳೋಣ. ಒಂದು ಸೆಟ್ ಆಫ್ ಪಾಟ್ಸ್ ಇದ್ರೆ ತೊಗೊತೀವಿ. ಇಲ್ಲ ಅಂದರೆ 3 ಪಾಟ್ಸ್ಗೆ 350 ಆಗುತ್ತೆ ಅದು ಫೈರಿಂಗ್ ಚಾರ್ಜಸ್ ಎಕ್ಸ್ಟ್ರಾ. ಓಕೆ. ಸೊ ಮತ್ತೆ ಅದು ಇಟ್ ಟೇಕ್ಸ್ ಲಾಂಗ್ ಟೈಮ್. 700 ಇರುತ್ತಲ್ವಾ ಇದು ಜೊತೆ ನೋಡಿ ಈಗ ನೋಡು ಲಾಸ್ಟ್ ಸ್ಪಾಂಜ್ ಮಾಡ್ತಾರೆ. ಸ್ಪಂಜ್ ತಗೊಂಡು ಚೆನ್ನಾಗಿ ಎಂಡ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಬೇಕು ಸ್ಪಂಜ್. ಈ ಕಡೆ ಮಾಡಬೇಕು. ಕ್ಲೀನ್ ಮಾಡಬೇಕಾ? ಅಲ್ಲಿ ನೀರಿನ ಅಂಶ ಏನಿರ್ತದೆ ಎಲ್ಲ ಮಾಯಿಶ್ಚರ್ ಎಲ್ಲ ತೆಗಿಬೇಕು ನೀಟಾಗಿ. ಹಾಗೇ ಮೂವ್ ಮಾಡೋದು ಮೇಲ್ಗಡೆಗೆ ಮೇಲ್ಗಡೆ. ಒಂದ್ಸಲ ಇದೆಲ್ಲ ಒಂದ್ಸಲ ಆಗಿದ ತಕ್ಷಣ ತೆಗೆದುಬಿಡ್ಬೇಕು. ತಿರ್ಗಾ ಅದೇ ಜಾಗದಲ್ಲೇ ಹಿಡ್ಕೊಂಡೇ ಇದ್ರೆ ಪಾಟ್ ಹಾಳಾಗ್ಬಿಡುತ್ತೆ. ಒಳಗೂ ಹಾಕ್ಬೇಕಾ? ಒಳಗೆ ಇವಾಗ ಕ್ಲೀನ್ ಮಾಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿ ಕ್ಲೀನ್ ಮಾಡಲ್ಲ, ಟ್ರೈ ಮಾಡಿ. ಟ್ರೈ ಮಾಡಬೇಕು. ಕೈ ತೊಳ್ಕೊ. ಆಫ್ ಮಾಡಬೇಕಾ? ಇಲ್ಲ ಇನ್ಮೇಲೆ ಲೈನ್ಸ್ ಮಾಡೋಣ. ಇವಾಗ ಇಟ್ಟು ಹೀಗೆ ಮೆಲ್ಲ ಇಟ್ಕೊಂಡ್ರೆ ಬರುತ್ತೆ. ತುಂಬ ಜೋರಾಗಿ ಹಿಡ್ಕೊಂಡ್ರೆ ಕಟ್ಟ. ಹಂಗಲ್ಲ
ಹಿಂಗೆ ಇಡ್ಬೇಕು, ನಿಧಾನಕ್ಕೆ ಇಡಬೇಕು. ಹೆಂಗೆ ಹೇಳ್ಕೊಡ್ತಾರೆ ನೋಡು. ಒಂದು ನಿಮಿಷ ಹೀಗೆ. ಸ್ಟ್ರೇಟ್ ಆಗಿ ಇಡಬಾರ್ದು, ಸ್ಲ್ಯಾಂಟ್ ಆಗಿ ಇಡ್ಬೇಕು. ಬರೀ ಒಂದೇ ಕಡೆ. ಓಕೆ, ನೆಕ್ಸ್ಟು ಹಾಗೆ ತಿರ್ಗಾ ನೆಕ್ಸ್ಟು. ನನಗೆ ಗೆರೆ ಬೇಡ, ನನಗೆ ಇಷ್ಟ ಇಲ್ಲ ಅಂತಂದರೆ ಅದೇ ಗೆರೆ ಮೇಲೆ ಹಾಗೆ ಬೆರಳಿಟ್ರೆ ಹಂಗೆ ವ್ಯಾನಿಷ್ ಆಗ್ಬಿಡುತ್ತೆ. ಸರಿ. ಓ, ಈ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತಾ? ಇದು ಸ್ಕ್ರೇಪಿಂಗು. ಲಾಸ್ಟಲ್ಲಿ ಅನ್ವಾಂಟೆಡ್ ಬೇಸ್ ಇರುತ್ತೆ ಗೊತ್ತಾ, ಬೇಡದೇ ಇರೋಕ್ಕಿಲ್ಲ, ಅದೆಲ್ಲ ತೆಗೆದು ಶೇಪ್ ಕೊಡುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಕೈ ತೊಳ್ಕೊಂಡು ಬಟ್ಟೆಲಿ ಕೈ ಒರೆಸ್ಕೊಂಡು ಚೆನ್ನಾಗಿ ಬೀಟ್ ಸ್ಟಾಪ್ ಮಾಡಿ. ಇವಾಗ ಆಗೋಯ್ತಾ? ಶಿಶಿ ಹೆಂಗೆ ಅನಿಸ್ತಿದೆ? ಚೆನ್ನಾಗಿದ್ದ? ಹೌದಾ? ಕೈ ಚೆನ್ನಾಗಿ ಒರೆಸ್ಕೊ, ಚೆನ್ನಾಗಿ ಒರೆಸ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಒರೆಸ್ಕೊ. ಆಮೇಲೆ ಆಗ್ಲೇ ಒಂದು ಇದು ನೋಡಿದ್ನಲ್ಲ ಕಲ್ಲು ದಾರ, ಅದರಿಂದ ಕಟ್ ಮಾಡ್ತಾರೆ. ಕಟ್ ಮಾಡಬೇಕು. ಯೂಟ್ಯೂಬಲ್ಲಿ ನೋಡಿದ್ದೀನಿ ಸ್ವಲ್ಪ. ಒಳ್ಳೆ ಖುಷಿ ಆಗ್ಬಿಟ್ಟಿತ್ತು ಈಗ. ಓಕೆ, ಇದನ್ನ ಈಗ ಲಾಕ್ ಮಾಡ್ಕೊಬೇಕು. ಈಗ ಇಟ್ಕೊಬೇಕಿಂತ ಈಗ ಕಟ್ ಮಾಡಬೇಕು. ಈ ಕಡೆಯಿಂದ ಇನ್ನ ಇಲ್ಲಿ ಲಾಕ್ ಮಾಡ್ಕೊ. ಇದು ನೆಲದಲ್ಲಿರ್ಬೇಕು ಬೆರಳು. ಹೀಗೆ ನೀನು ಇದು ಮಾಡ್ರೆ ಅರ್ಧನೇ ಬುಡನೇ ಕಟ್ಟಾಗ್ಬಿಡುತ್ತೆ. ಅಷ್ಟೇ, ನೆಲದಲ್ಲಿರ್ಬೇಕು. ಹಿಂಗಾ? ಹಾಂ, ಗುಡ್. ಇದು ತೆಗಿಬೇಕಾ? ಕರಿ ಕರಿ. ಹೀಗೆ ಫುಲ್ ಸ್ಟ್ರೆಚ್ ಮಾಡು. ಬರೀ 2 ಬೆರಳು ಮಾತ್ರ, ಇದು ಬರೀ 2 ಬೆರಳು. ಹಾಂ, ಕೆಳಗಡೆ ಬೇರೆ ಯಾವುದು ಎಲ್ಲೂ ಟಚ್ ಆಗ್ಬಾರ್ದು. ಇದು ಅಲ್ಲಿಡು, ಅಲ್ಲಿಡು 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 ಇಲ್ಲಿ ಇಲ್ಲಿ. ವಾವ್, ಗುಡ್ ಗುಡ್. ಬಿಡು, ಮತ್ತೆ ಮುಟ್ಬೇಡ. ಮುಟ್ಟಿದ್ರೆ ಶೇಪ್ ಹಾಳಾಗ್ತದೆ. ಸೂಪರ್. ಸರಿ ಶಿಷ್ಯ, ಸೀನ್ಸ್ ಚೆನ್ನಾಗಿ ಮಾಡಿಬಿಟ್ರಪ್ಪ. ನೀವು ಯಾವುದನ್ನೆಲ್ಲ ಇಲ್ಲಿ ಮಾಡ್ತೀರೋ ಅವುಗಳನ್ನು ನಿಮ್ಮೊಂದಿಗೆ ಮನೆಗೆ ತಗೊಂಡೋಗ್ಬೋದು. ಇಲ್ಲಿ ಕಳೆದ ಸಿಹಿ ಕ್ಷಣಗಳ ಸವಿ ನೆನಪು ನಿಮ್ಮೊಂದಿಗೆ ಬರುತ್ತೆ. ಹೀಗೆ ಇಲ್ಲಿ ಕೊಂಡೊಯ್ಯದ ಇವರೇ ಮಾಡಿರುವ ನೂರಾರು ಪುಟ್ಟ ಪುಟ್ಟ ಕಲಾಕೃತಿಗಳು ಹಾಗೇನೇ ಇದ್ದಾವೆ. ಇವುಗಳನ್ನು ಮಾಡಲು ಬೇಕಾದ ಸಾಮಗ್ರಿಗಳನ್ನು ಸಹ ನೀವಿಲ್ಲಿ ಕೊಂಡ್ಕೊಳ್ಬಹುದು. ಪ್ರಶಾಂತವಾದ ವಾತಾವರಣದಲ್ಲಿ ಹಿತವಾದ ಸಂಗೀತ ಕೇಳಿಕೊಂಡು ಪೇಂಟಿಂಗ್ ಮಾಡ್ತಾ, ಕುಂಬಾರಿಕೆ ಮಾಡ್ತಾ ನಿಮ್ಮ ಮನಸ್ಸಿನ ಒತ್ತಡ, ದುಗುಡಗಳನ್ನು ನೀಗಿಕೊಳ್ಬಹುದು. ಇಂತಹದೊಂದು ಅದ್ಭುತವಾದ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯ ಮಾಡಿಕೊಳ್ತಾ ಇರೋ ಜಾಣರು ಯಾರು? ತನ್ನ ಮಗುವಿಗಾಗಿ ತಾಯಿ ಯಾವ ಮಟ್ಟಿಗೆ ದೂರದೃಷ್ಟಿ ಹೊಂದಬಹುದು? ಜೀವನ ಎಷ್ಟು ಅಮೇಝಿಂಗ್ ಅಂತ ತಿಳಿಯೋಕೆ ತಪ್ಪದೆ ನೋಡಿ ನಾಳಿನ ಸಂಚಿಕೆ. ಅಲ್ಲಿವರೆಗೂ ಬಾಯ್ ಬಾಯ್.